ಉಗ್ರಭಾಷೆಯದೇಕೆ ಶಿವ ಶಿವ ವಿಗ್ರಹ ಪ್ರತಿಮುಖದ ವಿಷವಾವಗ್ರಹದಲಿದು ಬೆಂದು ಹೋಗದೆ ಭರತ ಸಂತಾನ ನಿಗ್ರಹಿಸಲೇಕ ಕಟ ಕುರುಕುಲದಗ್ರಿಯನನೆಂದ ಕಿಳ ಸಚಿವರು ದಗ್ರಚರಿತರು ಮುರಿದು ನುಡಿದರು ನೀತಿ ವಚನದಲ್ಲಿ. ವಿದುರ ಗುರು ಗುರು ಸೂನು ಬಾಹ್ಲಿಕ ನದಿಯ ಮಗ ಗಾಂಧಾರಿ ಕುಂತಿ ಸುದತಿ ಭೂರಿಶ್ರವಯುಯುತ್ಸು ವಿಕರ್ಣ ಸಂಜಯರು ಇದು ವಿಷಮವೆಂದರು ಕೃಪ ದ್ರೌಪದಿ ವೃಕೋದರ ಪಾರ್ಥಯಮಳರು ಕುದಿದರೊಳಗೊಳಗಾಡಲಮ್ಮದೆ ರಾಯನಿದಿರಿನಲಿ. ಕ್ಷಿತಿಪ ಕೇಳ್ ದುರ್ವ್ಯಸನ ವಿಷಮವ್ಯತಿಕರದ ಭಾಷೆಯನು ನೃಪಮಿಗೆ ಪತಿಕರಿಸಿದನು ಹೊಸೆದು ಹಾಸಂಗಿಗಳ ಹಾಯ್ಕಿದನು. ಸತಿಯ ದಕ್ಷಿಣ ನಯನ ವಿಭೂಪತಿಯ ವಾಮಭುಜಾಕ್ಷಿಗಳು ದುರ್ಗತಿಯ ಸೂಚಿಸಿ ತೋರುತ್ತಿರ್ದವು ಧರ್ಮನಂದನನ. ದಾಯವೇ ಮಝಪೂತು ದುಗತಿಗನಾಯ ಸವಲೆ ಚೌಕ ಒಂದೇ ಕಾಯಲಾಗದೆ ಹಾಯ್ಕು ಹಾಕೆಂದೊದರಿ ಗರ್ಜಿಸಿದ. ರಾಯ ಸೋತನು ಧರ್ಮಸುತ ಕುರುರಾಯ ಗೆಲಿದನು ಕಟ್ಟುಗೊಡಿಯನು ರಾಯನೂರೊಳಗೆಂದು ಮಿಗೆ ಬೊಬ್ಬಿರಿದ ನಾಶಕುನಿ. ಹಣುಗಿತರಸನ ವದನ ತಾಳಿಗೆಯೊಣಗಿತವನಿಗೆ ನಟ್ಟದಿಟ್ಟಿಯ ಮಣಿದನೆನಹಿನ ಮುರಿದ ಮಹಿಮೆಯ ತಾಗಿತ ಪದೆಸೆಯ. ಜುಣುಗಿದುಬ್ಬಿನ ಸತ್ಯದಲ್ಲಿ ಕೇವಣಿಸಿದ ರವಿನ ವಿಕೃತ ಕರ್ಮದ ಕುಣಿಕೆ ಗೊಲೆದೊಲೆದರಸನಿದ್ದನು ಹೊತ್ತದು ಗುಡದಲ್ಲಿ. ಉಬ್ಬು ಮುರಿದುದು ತಮ್ಮೊಳೊಬ್ಬರನೊಬ್ಬರೀಕ್ಷಿಸಿ ಕೈಯಗಲ್ಲದ ನಿಬ್ಬರದ ನಿಡು ಸುಯಿಲ ಕೋಡಿಯ ಮನದ ಕಳ್ಗುದಿಯ. ಜಬ್ಬುಲಿಯ ಜಾಣಿಕೆಯ ಚಿಂತೆಯ ಹಬ್ಬುಗೆಯ ಹರಬಸದ ಕೇಸದ ಖೇದದ ಮಬ್ಬಿನಲ್ಲಿ ಹಣಗಿದರು ಪವನಜ ಫಲುಗುಣಾದಿಗಳು. ಸಭೆಯಲ್ಲಿದ್ದ ಸಚಿವರು ಇಂತಹ ಉಗ್ರ ಭಾಷೆಯನ್ನು ಏಕೆ ಬಳಸುತ್ತಿದ್ದಾನೆ ಶಿವಶಿವ? ಈ ಪಣವು ಒಂದಲ್ಲ ಒಂದು ದಿನ ಇದಕ್ಕೆ ಪ್ರತಿಯಾದ ಯುದ್ಧದ ವಶದಲ್ಲಿ ಸಿಕ್ಕು ಭರತಕುಲವು ನಾಶವಾಗದೇ ಬಿಡುವುದೇ? ಕುರುಕುಲದ ಹಿರಿಯನನ್ನು ನಿಲ್ಲಿಸಬಾರದೆ? ಅಯ್ಯೋ, ಅಂಥವರು ಯಾರಿದ್ದಾರೆ ಎಂದು ಸ್ಪಷ್ಟವಾದ ಮಾತುಗಳಲ್ಲಿ ಈ ಜೂಜನ್ನು ವಿರೋಧಿಸಿದರು. ವಿದುರ, ದ್ರೋಣ, ಅಶ್ವತ್ಥಾಮ, ಬಾಹ್ಲಿಕ, ಭೀಷ್ಮ, ಗಾಂಧಾರಿ, ಕುಂತಿ, ಭೂರಿಶ್ರವ, ಯುಯುತ್ಸು, ವಿಕರ್ಣ, ಸಂಜಯ, ಕೃಪ ಮೊದಲಾದವರು ಇದು ದುಷ್ಟವಾದ ಪಣದಿಂದ ಕೂಡಿದ ಆಟ ಎಂದರು. ದ್ರೌಪದಿ, ಭೀಮ, ಅರ್ಜುನ, ನಕುಲ ಸಹದೇವರು ಮನಸ್ಸಿನಲ್ಲಿಯೇ ವಿರೋಧಿಸಿ ಕುದಿದರು. ಆದರೆ ಯುಧಿಷ್ಠಿರನಿಗೆ ಹೇಳುವ ಧೈರ್ಯ ಅವರಿಗೆ ಬರಲಿಲ್ಲ. ಜನಮೇಜಯ, ಕೇಳು. ಜೂಜೆಂಬ ಕೆಟ್ಟ ವ್ಯಸನದ ಆಪತ್ತನ್ನು ತರುವ ರೀತಿಯನ್ನು ಧರ್ಮಜನು ಸ್ವೀಕರಿಸಿ ಹಾಸಂಗಿಗಳನ್ನು ಕಟೆದು ಹಾಕಿದನು. ದ್ರೌಪದಿಯ ಬಲಗಣ್ಣು, ಯುಧಿಷ್ಠಿರನ ಎಡಗಣ್ಣು, ಎಡಭುಜಗಳು ಹಾರಿ ಮುಂದೆ ಬರುವ ದುರ್ಗತಿಯನ್ನು ಸೂಚಿಸಿದವು. ಏನು ಲೆಕ್ಕ? ಭಲೆ ದುಗ ಬೇಕೋ ಇತ್ತಿಗ ಬೇಕೋ? ಕೇಳಿದ ಗರವು ಆಯಾಸವಿಲ್ಲದೆ ಬೀಳುತ್ತದೆ. ದಾಳಗಳನ್ನು ಹಾಕು ಎಂದು ಶಕುನಿಯು ಘರ್ಜಿಸಿದನು. ಧರ್ಮರಾಜನು ಸೋತ, ದುರ್ಯೋಧನನು ಗೆದ್ದ. ಹಸ್ತಿನಾಪುರದಲ್ಲಿ ವಿಜಯಧ್ವಜವನ್ನು ಏರಿಸು ಎಂದು ಶಕುನಿಯು ವಿಜಯೋತ್ಸಾಹದಿಂದ ಘರ್ಜಿಸಿದನು. ಧರ್ಮರಾಯನ ಮುಖವು ಬಾಡಿತು, ಗಂಟಲು ಒಣಗಿತು, ದೃಷ್ಟಿಯು ಭೂಮಿಯ ಕಡೆಗೇ ಇತ್ತು. ಅವನ ಆಲೋಚನೆ ತಲೆಕೆಳಗಾಗಿತ್ತು. ಅವನ ಹಿರಿಮೆಯು ಮುರಿದು ಬಿದ್ದಿತ್ತು. ದುರ್ದೆಸೆಯು ಆವರಿಸಿತ್ತು. ಉತ್ಸಾಹವು ಜಾರಿ ಹೋಗಿತ್ತು. ಸತ್ಯಪಾಲನಲ್ಲಿಯೇ ನೆಟ್ಟ ಮನಸ್ಸಿನ ಪಾಪಕರ್ಮದ ಕುಣಿಕೆಗೆ ಸಿಕ್ಕು ಅತ್ತಿತ್ತ ಓಲಾಡುತ್ತಿದ್ದ ಅವನ ದುಃಖವನ್ನು ಹೊತ್ತು ಕುಳಿತಿದ್ದನು. ಪಾಂಡವರ ಉತ್ಸಾಹವು ಮುರಿದು ಹೋಯಿತು. ಭೀಮಾರ್ಜುನರು ಒಬ್ಬರನ್ನೊಬ್ಬರು ನೋಡುತ್ತಾ ಗಲ್ಲದ ಮೇಲೆ ಕೈಯಿಟ್ಟು ನಿಟ್ಟುಸಿರನ್ನು ಬಿಡುತ್ತಾ ಅಪದೆಸೆಗೊಳಗಾಗಿ ಮನಸ್ಸಿನಲ್ಲಿ ಕುದಿಯುತ್ತಾ ಜಾಣಿಕೆಯು ಕುಗ್ಗಿ ಹೋಗಿ
ಚಿಂತೆಯು ಆವರಿಸಿ ಏನು ಮಾಡಬೇಕೆಂದು ತಿಳಿಯದೆ ದುಃಖದ ಕತ್ತಲಿನಲ್ಲಿ ಕ್ರಿಯಾಹೀನರಾಗಿ ಕುಳಿತಿದ್ದರು.